ಈ ವ್ಯಕ್ತಿ ತನ್ನ ತಲೆಯನ್ನು ರುಬಿಕ್ಸ್ ಕ್ಯೂಬಿನಂತೆ ಮಾಡಲು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿರುತ್ತಾನೆ. ಅವನು ರೈಲಿಗೆ ಹೋಗಲು ಬಂದಿರುತ್ತಾನೆ, ಆದರೆ 10 ನಿಮಿಷಗಳು ಉಳಿದಿರುತ್ತದೆ. ಆದ್ದರಿಂದ ಅವನು ಸವಾಲಿಗೆ ತನ್ನ ತಲೆಯನ್ನು ಮಿಶ್ರಣ ಮಾಡಲು ನಿರ್ಧರಿಸಿದನು. ಅವನಿಗೆ ಹೆಚ್ಚು ಸಮಯವಿರುವುದಿಲ್ಲ. ರೈಲು ಬರುವ ಮೊದಲು ಅವನ ತಲೆಯನ್ನು ಸರಿಪಡಿಸಿಕೊಳ್ಳಬೇಕಾಗಿದೆ. ಜನರು ಅವನತ್ತ ನೋಡಲು ಆರಂಭಿಸಿದರು ಮತ್ತು ಅಷ್ಟರಲ್ಲಿ ರೈಲು ಬಂದಿತು. ಎಲ್ಲರೂ ಅವನನ್ನೇ ನೋಡುತ್ತಿರುವುದರಿಂದ ಒತ್ತಡ ಜಾಸ್ತಿಯಾಗತೊಡಗಿತು ಮತ್ತು ಇನ್ನು 15 ಸೆಕೆಂಡುಗಳಲ್ಲಿ ತಲೆಯನ್ನು ಸರಿಪಡಿಸಿಕೊಳ್ಳಬೇಕೆಂದು ಯೋಚನೆ ಮಾಡುವಾಗ ತನ್ನ ತಲೆ ದಪ್ಪದಾಗಿರುವುದರಿಂದ ಚಿಕ್ಕ ಹುಡುಗಿ ಅವನನ್ನು ನೋಡಿ ಗೇಲಿ ಮಾಡಲು ಪ್ರಾರಂಭಿಸಿದಳು. ಇದು ಅವನನ್ನು ಉತ್ಸಾಹಿಸಿತು. ಅವನು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಿಸಿದನು, ಆದರೆ ಅವನು ಇನ್ನೂ ಕಷ್ಟಪಡುತ್ತಿದ್ದನು. ಇದ್ದಕ್ಕಿದ್ದಂತೆ ಅವನಿಗೆ ಒಂದು ಉಪಾಯ ಸಿಕ್ಕಿತು. ಪಕ್ಕದಲ್ಲಿದ್ದ ಜ್ಯೂಸ್ ಎತ್ತಿಕೊಂಡು ಕುಡಿಯತೊಡಗಿದ. ಆ ಜ್ಯೂಸ್ ಅವನಿಗೆ ಬೇಕಾದ ಉಪಾಯವನ್ನು ನೀಡಿತು. ಅವನು ಅಂತಿಮವಾಗಿ ತನ್ನ ತಲೆಯನ್ನು ಪರಿಹರಿಸಲು ಸಿದ್ಧನಾಗಿದ್ದನು. ಅವನು ಅದನ್ನು ನಿಖರವಾಗಿ ತಿರುಚಲು ಪ್ರಾರಂಭಿಸಿದನು ಮತ್ತು ತಲೆ ರುಬಿಕ್ಸ್ ಕ್ಯೂಬ್ ವೇಗದ ದಾಖಲೆಯ ವೇಗದಲ್ಲಿ ತಿರುಗಿಸುತ್ತಿದ್ದ. ಅವನು ಮೊದಲಿನಿಂದಲೂ ಹುಡುಗಿಯನ್ನು ಎದುರಿಸಲು ನಿರ್ಧರಿಸಿದನು. ಅದನ್ನು ಮಾಡಿದ ನಂತರ ಅವನು ಅನುಕ್ರಮವನ್ನು ನೆನಪಿಸಿಕೊಂಡು ಅಂತಿಮವಾಗಿ ಪರಿಹರಿಸುವಲ್ಲಿ ಯಶಸ್ವಿಯಾದನು. ಇದು ಅವನಿಗೆ ಕೇವಲ 2 ಗಂಟೆಗಳನ್ನು ತೆಗೆದುಕೊಂಡಿತ್ತು ಮತ್ತು ರೈಲು ಈಗಾಗಲೇ ಹೊರಟಿ ಹೋಗಿತ್ತು.